ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಬಿಜೆಪಿಗೆ ಸಂಬಂಧಪಟ್ಟಂತೆ ಅಧ್ಯಕ್ಷ ಕುರ್ಚಿಗೆ ಸಂಬಂಧಪಟ್ಟಂತೆ ದಿಢೀರ್ ಬೆಳವಣಿಗೆ. ಡೆಲ್ಲಿಯಿಂದಲೇ ಬಿಗ್ ಅನೌನ್ಸ್ಮೆಂಟ್. ಹಠಾತ್ ವೀಕೆಂಡ್ ಅಲ್ಲಿ ಭಾನುವಾರ ಮಹತ್ವದ ಬೆಳವಣಿಗೆ ಒಂದಾಗಿದೆ. ಕಮಲಪಾಳ್ಯದಲ್ಲಿ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ರೆಬಲ್ಗಳ ಟೀಮ್ಗೆ ಹೈಕಮಾಂಡ್ ಮೊದಲು ಶಾಕ್ ಕೊಡ್ತು. ಮತ್ತೀಗ ಡೆಲ್ಲಿಗೆ ಹೋಗಿದ್ದಾರೆ ಯತ್ನಾಳ್ ಬಣದವರು. ಮತ್ತೊಂದು ಕಡೆಗೆ ವಿಜಯೇಂದ್ರ ಒಂದು ಕಾರ್ಯಕ್ರಮಕ್ಕೆ ಹೊರಟಿರ್ತಾರೆ. ಭಾನುವಾರ ಕಾರ್ಯಕ್ರಮವೊಂದಕ್ಕೆ ಹೊರಟವರು ದಾವಣಗೆರೆಗೆ ಹೋಗ್ತಾ ಇದ್ರು. ಅವರು ವಾಲ್ಮೀಕಿ ಗುರುಪೀಠದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಬೆಂಗಳೂರಿಂದ ದಾವಣಗೆರೆಗೆ ಹೊರಟಿರ್ತಾರೆ. ಅಷ್ಟೊತ್ತಿಗೆ ಹೈಕಮಾಂಡ್ ನಾಯಕರ ಕರೆ ಬರುತ್ತೆ, ದೆಹಲಿಯಿಂದ ಕರೆ ಬರುತ್ತೆ. ನೆಲಮಂಗಲ ಟೋಲಿಂದಾನೇ ತಿರುಗಿಸ್ಕೊಂಡು ವಾಪಸ್ ಹೋಗಿ ನಿನ್ನೆ ಸಂಜೆನೆ ಡೆಲ್ಲಿ ತಲುಪಿಬಿಟ್ಟಿದ್ದಾರೆ. ಸೊ ದಿಢೀರ್ ಬುಲಾವ್ ಬರುತ್ತೆ. ಕಾರ್ಯಕ್ರಮಕ್ಕೆ ಹೊರಟಿದ್ದವರು ಡೆಲ್ಲಿಗೆ ಹೊರಟರು ಅಂದರೆ ಕರೆ ಬಂದಿದ್ದಕ್ಕೆ. ಸದ್ಯಕ್ಕೆ ಅವ್ರ ಕಡೆಯವರು ಇಲ್ಲ ಪರ್ಸನಲ್ ವರ್ಕ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಡೆಲ್ಲಿಯಿಂದ ಕರೆ ಬಂದ ತಕ್ಷಣ ನೆಲಮಂಗಲದಲ್ಲಿ ತಿರುಗಿಸ್ಕೊಂಡು ಅವರು ಡೆಲ್ಲಿಗೆ ಹಾರಿದ್ದಾರೆ ಅನ್ನೋದು ಖಚಿತ ಮೂಲಗಳ ಮಾಹಿತಿ. ಸೊ ಪರ್ಸನಲ್ ಕೆಲಸ ಅಲ್ಲ. ನಡ್ಡಾ, ಅಮಿತ್ ಶಾ ಅವರೇ ಖುದ್ದು ತಕ್ಷಣ ಬರುವಂತೆ ಸಂದೇಶವನ್ನು ಕಳಿಸಿದ್ರು ಅಂತ. ಈ ಕಡೆ ಕೆಲವು ದಿನಗಳ ಹಿಂದೆ, 4-5 ದಿನಗಳ ಹಿಂದೆ, ಹೋದ ದಾರಿಗೆ ಸುಂಕ ಇಲ್ಲ ಅನ್ನೋ ರೀತಿಯಲ್ಲಿ ಯತ್ನಾಳ್ ಆ್ಯಂಡ್ ಟೀಮ್ಗೆ ಹೈಕಮಾಂಡ್ ಶಾಕ್ ಕೊಟ್ಟಿತ್ತು. ಯಾರಿಗೂ ಕೂಡ ಭೇಟಿ ಮಾಡೋದಕ್ಕೆ ಅವಕಾಶವನ್ನು ಕೊಡದೆ ಹಾಗೆ ಖಾಲಿ ಕೈಯಲ್ಲಿ ವಾಪಸ್ ಆಗಿದ್ರು. ಹೈಕಮಾಂಡ್ಗೆ ಹೋಗಿ ಎಲ್ಲ ಇಟ್ಟು ಬರ್ತೀವಿ ದೂರನ್ನ ಅಂತ ಹೊರಟವ್ರಿಗೆ ಮುಜುಗರ ಕಾರಣ ಆಗಿತ್ತು ಆ ಬೆಳವಣಿಗೆ. ಹೈಕಮಾಂಡ್ ಆ ಮೂಲಕ ರೆಬಲ್ ಬಣವನ್ನು ನಾವು ಎಂಟರ್ಟೈನ್ ಮಾಡಲ್ಲ, ಏನು ನಿರ್ಧಾರ ತಗೊಳ್ಬೇಕು ಅದನ್ನು ನಾವು ಸೂಕ್ತ ಸಮಯದಲ್ಲಿ ತಗೊಳ್ತೀವಿ ಅನ್ನುವಂಥ ಬಿಗ್ ಮೆಸೇಜನ್ನೇ ಕೊಟ್ಟಿತ್ತು. ಬಾಗಿಲನ್ನು ಬಂದ್ ಮಾಡಿ, ಯಾರೇ ಬರೋದಿದ್ರು ನಾವು ಹೇಳಿದ ಟೈಮ್ ಬರಬೇಕು, ನೀವು ಬಂದಾಗೆಲ್ಲ ನಾವು ಅವಕಾಶ ಕೊಡೋಕ್ಕಾಗಲ್ಲ ಅಂತ ನಡ್ಡಾ ಅವರು ಕ್ಲಿಯರ್ ಮೆಸೇಜನ್ನು ಪಾಸ್ ಮಾಡಿದ್ರು. ಮತ್ತು ರಮೇಶ್ ಜಾರಕಿಹೊಳಿ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದೀನಿ ಅಂತ ಮಾಧ್ಯಮದ ಮುಂದೆ ಕೊಟ್ಟ ಹೇಳಿಕೆಯೇ ಸುಳ್ಳು ಅಂತ ಬಿಜೆಪಿ ಮೂಲಗಳೇ ಹೇಳಿದ್ದು. ಸುಳ್ಳು ಹೇಳ್ಕೊಂಡಿದ್ದಾರೆ, ಭೇಟಿ ಮಾಡಿದ್ದೂ ಸುಳ್ಳು, ಬೇರೆಯವ್ರಿಗೆ ಭೇಟಿಗೆ ಅವಕಾಶನೂ ಸಿಗದೆ ವಾಪಸ್ ಆಗಿದ್ದಾರೆ ಅನ್ನೋದು ರೆಬಲ್ ಬಣಕ್ಕೆ ಮಹಾ ಮುಜುಗರ ಕಾರಣ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಮತ್ತೆ ಡೆಲ್ಲಿಗೆ ಹಾರಿದ್ದಾರೆ ರೆಬಲ್ ನಾಯಕರು. ಸೋಮಣ್ಣ ಅವ್ರ ಮನೇಲಿ ಪೂಜೆ ಇದೆ, ಅದರ ಹೆಸರಲ್ಲಿ ಡೆಲ್ಲಿಗೆ ಹೋಗಿದ್ದಾರೆ. ಬಟ್ ಅಮಿತ್ ಶಾ ಅವ್ರ ಭೇಟಿಗೆ ಪ್ರಯತ್ನ ಮಾಡ್ತಿರೋ ಹೊತ್ತಲ್ಲಿ ವಿಜಯೇಂದ್ರಗೆ ಬುಲಾವ್ ಬಂದಿದೆ. ತಕ್ಷಣ ಹೊರಟು ಬರುವಂತೆ ಕರೆಸ್ಕೊಂಡಿದ್ದಾರೆ. ಡೆಲ್ಲಿ ಎಲೆಕ್ಷನ್ ಎಲ್ಲ ಮುಗೀತಲ್ಲ, ಡೆಲ್ಲಿ ಎಲೆಕ್ಷನ್ ತಲೆನೋವೆಲ್ಲ ಕ್ಲಿಯರ್ ಆದ ಮೇಲೆ, ಭರ್ಜರಿ ಬಹುಮತದೊಂದಿಗೆ ಬಿಜೆಪಿ ಸರ್ಕಾರ ಮಾಡೋದಕ್ಕೆ ಅವಕಾಶ ಕ್ರಿಯೇಟ್ ಆದ ಮೇಲೆ ಈಗ ಬೇರೆ ರಾಜ್ಯಗಳತ್ತ ಗಮನ ಹರಿಸೋ ಸರದಿ. ರಾಜ್ಯ ಬಿಜೆಪಿ, ಕರ್ನಾಟಕ ಬಿಜೆಪಿಯಲ್ಲಿ ಬಹುದೊಡ್ಡ ಸಮಸ್ಯೆ ತಲೆದೋರಿದ್ದು ಸುಮಾರು ದಿನಗಳಿಂದ ಹಗ್ಗಜಗಾಟ ನಡೀತಿದೆ. ಈಗ ಫುಲ್ ಸ್ಟಾಪ್ ಹಾಕೋದಕ್ಕೆ ಹೈಕಮಾಂಡ್ ಅಖಾಡಕ್ಕೆ ಇಳಿದಿದೆ. 20ನೇ ತಾರೀಕು ಒಳಗಡೆ ಘೋಷಣೆ ಆಗುತ್ತೆ ಅಂತ ನಾಯಕರು ಹೇಳ್ಕೊಂಡಿದ್ದಾರೆ. ವಿಜಯೇಂದ್ರ ಸೇರಿ ರಾಜ್ಯ ಬಿಜೆಪಿಯ ನಾಯಕರು ಅದನ್ನ ಖಚಿತಪಡಿಸಿದ್ದಾರೆ. ಈಗ ಹೈಕಮಾಂಡ್ ಮೂಲಕವೇ ಡೆಲ್ಲಿಯಿಂದಲೇ ಬಿಜೆಪಿ ಅಧ್ಯಕ್ಷರ ಸ್ಥಾನಕ್ಕೆ ಹೆಸರು ಘೋಷಣೆಯಾಗಲಿದೆ. ಅಂದ್ರೆ ಅಲ್ಲಿಂದಲೇ ಮರು ಆಯ್ಕೆಯ ರೀತಿಯಲ್ಲಿ ವಿಜಯೇಂದ್ರ ಹೆಸರು ಘೋಷಣೆಯಾಗಲಿದೆ ಇನ್ನು 2-3 ದಿನಗಳಲ್ಲಿ ಅನ್ನುವಂಥ ಸುದ್ದಿ ಈಗ ಸಿಡಿದಿರೋದು. ರೆಬಲ್ ಬಣವನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕು. ಬಹುತೇಕ ರೆಬಲ್ ಬಣಕ್ಕೆ ಕಡೆಯದು ಒಂದು ಚಾನ್ಸ್ ಅನ್ನೋ ರೀತಿಯಲ್ಲಿ ಮಾತು ಹೇಳಿ ನೋಡಬಹುದು. ಸ್ವತಃ ಅಮಿತ್ ಶಾ ಅವರೇ ಹೇಳಿ ನೋಡಬಹುದು. ಇಲ್ಲ ಸಂಧಾನಕ್ಕೆ ಒಪ್ಪಲ್ಲ ಅಂತ ಹಠ ಹಿಡಿದಿದ್ದೇ ಹೌದಾದ್ರೆ, ನಾವು ಈ ಬಗ್ಗೆ ಈಗಾಗಲೇ ಎಕ್ಸ್ಕ್ಲೂಸಿವ್ ಆಗಿ ರಿಪೋರ್ಟ್ ಮಾಡಿದ್ವಿ. ಕಡೆಯ ಚಾನ್ಸನ್ನು ಕೊಟ್ಟು ದೊಡ್ಡ ತಲೆದಂಡವನ್ನು ಮಾಡೋದು, ದೊಡ್ಡ ನಾಯಕನಿಗೆ ಆಘಾತ ಕೊಡೋದು. ರೆಬಲ್ ಬಣದಲ್ಲಿ ಯಾರಾದರೂ ಆಗಿರಬಹುದು, ಒಟ್ಟಿನಲ್ಲಿ ಪ್ರಭಾವಿ ನಾಯಕರು ಯಾರು ಪಕ್ಷಕ್ಕೆ ಹೆಚ್ಚು ಡ್ಯಾಮೇಜ್ ಮಾಡಿದಾರೋ ಅಂಥವರನ್ನ ತಲೆದಂಡ ಮಾಡಿ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಳೋ ಮೂಲಕ ಬೇರೆಯವ್ರನ್ನ ಗಪ್ಚುಪ್ ಮಾಡೋದು. ಈಗ ಮೊನ್ನೆ ಅಷ್ಟೇ ನಡ್ಡಾ ಅವ್ರನ್ನ ಲಿಂಬಾವಳಿಯವ್ರು ಭೇಟಿಯಾಗಿ ಬಂದರು. ನಡ್ಡಾ ಅವರು ಬಿಸಿ ಮುಟ್ಟಿಸಿದ ಮೇಲೆ ಲಿಂಬಾವಳಿಯವರು ಸುಮಾರು ಬೇರೆ ನಾಯಕರೆಲ್ಲ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ, ರೆಬಲ್ ಬಣದಿಂದ ಅಂತರ ಕಾಯ್ದುಕೊಂಡಿದ್ದಾರೆ ಅನ್ನೋ ವಿಚಾರ ಇದೆಯಲ್ಲ. ಅಂಥದ್ರಲ್ಲಿ ಈಗ ಒಬ್ಬರ ತಲೆನೇ ತೆಗೆದು ಬಿಟ್ರೆ, ರಾಜಕೀಯವಾಗಿ ಅವರ ಅಸ್ತಿತ್ವ ಶೇಕ್ ಆಗಿಬಿಟ್ರೆ ಉಳಿದವರು ಸೈಲೆಂಟ್ ಆಗಿಬಿಡ್ತಾರೆ. ಪಕ್ಷಕ್ಕೆ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಆ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾರೆ ಅನ್ನೋದು ಲೆಕ್ಕಾಚಾರ. ಆ ಮೂಲಕ ಹಿಡಿತ ಸಾಧಿಸಲೇಬೇಕು ರಾಜ್ಯ ಬಿಜೆಪಿಯ ಮೇಲೆ ಅನ್ನೋ ನಿರ್ಧಾರ ಮಾಡಿದಾರಂತೆ. ಸೊ ಕಡೆಯ ಚಾನ್ಸ್ ರೆಬಲ್ ಬಣಕ್ಕೆ ಹೈಕಮಾಂಡ್ ಕೊಡಬಹುದು. ಮಾತು ಪಾಲಿಸದೇ ಇದ್ದಲ್ಲಿ ಆಕ್ಷನ್ ಅಂತೂ ಪಕ್ಕ ಅಂತ ಹೇಳಲಾಗ್ತಿದೆ. ಶಿವರಾಮ್ ಹೆಬ್ಬಾರ್ ಮತ್ತು ಸೋಮಶೇಖರ್ ವಿರುದ್ಧವೂ ಕೂಡ
ಪಕ್ಷ ವಿರೋಧಿ ಅಥವಾ ಕಾಂಗ್ರೆಸ್ ಜೊತೆ ಸಂಪರ್ಕ ಅನ್ನೋ ಕಾರಣಕ್ಕೆ ಕಟ್ಟುನಿಟ್ಟಿನ ಕ್ರಮವಾಗುತ್ತೆ. ಒಟ್ಟು 3 ಅತಿ ದೊಡ್ಡ ಆಘಾತ ಕಾದಿದೆ ಅನ್ನೋದು ಡೆಲ್ಲಿಯಿಂದ ಲೇಟೆಸ್ಟ್ ನ್ಯೂಸು ಸಿಡಿದಿರೋದು ನಿಮ್ಮ ಮುಂದೆ ಇಟ್ಟಿದ್ವಿ ಆಲ್ರೆಡಿ. ಈಗ ವಿಜಯೇಂದ್ರಗೆ ಬುಲಾವ್ ಬಂದಿದ್ದು ರಾತ್ರಿ ಡೆಲ್ಲಿ ತಲುಪಿದ್ದಾರೆ. ಅಮಿತ್ ಶಾ ಅವ್ರ ಜೊತೆಗೇನೆ ಮಾತುಕತೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಡೆಲ್ಲಿಯಿಂದಲೇ 2-3 ದಿನಗಳಲ್ಲಿ ಮರು ಆಯ್ಕೆಯ ವಿಚಾರ ಘೋಷಣೆಯಾಗಲಿದೆ ಅನ್ನೋದು ಈಗ ಸದ್ಯಕ್ಕೆ ಸಿಗ್ತಿರುವಂಥ ಸುದ್ದಿ. ಸೊ ಮರು ಆಯ್ಕೆಯ ಪ್ರಕ್ರಿಯೆ ಎಲೆಕ್ಷನ್ ಮೂಲಕ ಅಲ್ಲ, ಅಭಿಪ್ರಾಯ ಸಂಗ್ರಹ ಅನ್ನೋ ರೀತಿಯಲ್ಲಿ ನಡೆಯುತ್ತೆ. ಎಲ್ಲರ ಅಭಿಪ್ರಾಯವನ್ನು ಪಡೆದುಕೊಳ್ಳಬಹುದು ಇನ್ನೊಂದು ಸುತ್ತು. ಆದರೆ ಡೆಲ್ಲಿಯಿಂದನೇ ಘೋಷಣೆ ಆಗುತ್ತೆ, ಆಲ್ರೆಡಿ ನಿರ್ಧಾರ ಆಗಿದೆ ಅನ್ನೋದು ಸದ್ಯ ಡೆಲ್ಲಿ ಮೂಲಗಳಿಂದ ಬರ್ತಾ ಇರುವಂಥ ಸುದ್ದಿ. ಸೋಮವಾರಕ್ಕೆ ಅಮಿತ್ ಶಾ ಅವರೇ ಟೈಮ್ ಕೊಟ್ಟಿದ್ದಾರೆ ವಿಜಯೇಂದ್ರಗೆ ಅಂತ ಗೊತ್ತಾಗ್ತಾ ಇದೆ. ಸೊ ನಡ್ಡಾ ಮತ್ತು ಅಮಿತ್ ಶಾ ಇಬ್ಬರ ಜೊತೆನೂ ಒಂದೊಂದು ಸುತ್ತಿನ ಮಾತುಕತೆ ಮುಗಿತಾ ಇದ್ದ ಹಾಗೆ ಯಾವುದೇ ಕ್ಷಣದಲ್ಲಿ ಘೋಷಣೆ ಆಗಬಹುದು ಡೆಲ್ಲಿಯಿಂದ ಅಧ್ಯಕ್ಷ ಕುರ್ಚಿಗೆ ಹೆಸರು. ಬಹುತೇಕ ವಿಜಯೇಂದ್ರ ಹೆಸರನ್ನೇ ಮರು ಆಯ್ಕೆ ಅನ್ನೋ ರೀತಿಯಲ್ಲಿ ಅನೌನ್ಸ್ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗೇ ಬಿಟ್ಟಿದೆ. ಡೆಲ್ಲಿ ಎಲೆಕ್ಷನ್ ಬೆನ್ನಲ್ಲೇ ಅದೇನಾಗುತ್ತೋ ಆಗಲಿ ಅಂತ ರಿಸ್ಕ್ ತಗೊಳ್ಳೋದಕ್ಕೆ. ಈಗ ಇಷ್ಟು ದಿನ ಯಾಕೆ ಹಾವು ಏಣಿ ಆಟ ಅಂತ ಕೇಳಿದ್ರೆ ಒಂದ್ಸಲ ಅವರಿಗೆ ಬೆನ್ ತಟ್ಟೋದು, ಒಂದ್ಸಲ ಇವ್ರಿಗೆ ಸಮಾಧಾನ ಮಾಡೋದು, ಈ ರೀತಿ ಬ್ಯಾಲೆನ್ಸಿಂಗ್ ಆ್ಯಕ್ಟ್. ಯಾಕಂದರೆ ರಿಸ್ಕ್ ಇತ್ತು, ಏನೋ ಸಮಸ್ಯೆ ಆಗಬಹುದು, ಯಾರ ವಿರುದ್ಧ ಕ್ರಮ ಕೈಗೊಂಡ್ರು ಅನ್ನುವಂಥ ಆತಂಕ ಇತ್ತು. ಆದರೆ ಡೆಲ್ಲಿ ಗೆದ್ದ ಮೇಲೆ ಡೆಲ್ಲಿಯಲ್ಲಿ BJP ಪರಿಸ್ಥಿತಿ ಏನಿತ್ತು ಅಂತಹ ಪರಿಸ್ಥಿತಿಯಿಂದ ಎದ್ದು ಬಂದಾಗಿದೆ. ಅಂದರೆ ಕರ್ನಾಟಕದಲ್ಲಿ ಖಂಡಿತ ಆಗದೇ ಇರೋ ಕೆಲಸ ಏನಲ್ಲ, ಹೇಗೂ ಎಲೆಕ್ಷನ್ ಮುಂದೆ ಇದೆ, ಇನ್ನು ಸಮಯ ಇದೆ, ಅಷ್ಟೊತ್ತಿಗೆಲ್ಲ ಸರಿ ಮಾಡಬಹುದು. ಈಗ ರಿಸ್ಕ್ ತಗೊಂಡು ಎಲ್ಲದಕ್ಕೂ ಫುಲ್ ಸ್ಟಾಪ್ ಹಾಕಲೇಬೇಕು, ಇಬ್ಬರೊಳಗೊಬ್ರು ಕ್ರಮ ಕೈಗೊಂಡು ಬಾಯಿ ಮುಚ್ಚಬೇಕು ಅನ್ನುವಂಥ ನಿರ್ಧಾರ ಆಗಿದ್ದು ರೆಬಲ್ ಬಣದಲ್ಲಿ ಯಾರಿಗೆ ಆಘಾತ ಕಾದಿದೆ ಅಥವಾ ಹೈಕಮಾಂಡ್ ಕೊಡುವ ಕಡೆ ಕ್ಷಣದ ಒಂದು ಆಯ್ಕೆಯನ್ನ ಒಪ್ಪಿಕೊಳ್ಳಲಿದ್ದಾರಾ ಅನ್ನೋದು ಮಾತ್ರ ಈಗ ಕ್ಲೈಮ್ಯಾಕ್ಸ್ನ ಕುತೂಹಲ. ಬಾಕಿ ಇರೋದು ವಿಜಯೇಂದ್ರಗಂತೂ ದಾರಿ ಸುಗಮವಾಗಿದೆ ಅನ್ನೋದು ಸಿಗ್ತಿರುವಂಥ ವಿಚಾರ ಈಗ ಡೆಲ್ಲಿ ಮೂಲಗಳಿಂದಾನೆ. ಇದ್ರ ನಡುವೆ ರೆಬಲ್ ಬಣದ ಪ್ರಯತ್ನ ಹೇಗಿದೆ ಅಂದ್ರೆ, ಸೋಮಣ್ಣವ್ರ ಮನೆ ಪೂಜೆ ಹೆಸರಲ್ಲಿ ಹೋಗ್ತಿದ್ದಾರೆ, ಲಿಂಗಾಯತ ನಾಯಕರೆಲ್ಲ ಒಗ್ಗೂಡೋದು, ಲಿಂಗಾಯತ ಬಲದ ಸಂದೇಶವನ್ನು ಕೊಡೋದು. ಅಸಲಿಗೆ ವಿಜಯೇಂದ್ರ ಬಳಿ ಇರೋದಲ್ಲ ಆ ಬಲ, ನಮ್ಮ ಬಳಿ ಇರೋದು. ಸೊ ವಿಜಯೇಂದ್ರ ಕೆಳಗಿಳಿಸಿ ಬೇರೆಯವ್ರನ್ನ ಕೂರಿಸಿದ್ರೆ ಖಂಡಿತ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮೆಸೇಜ್ ಕೊಡೋ ಪ್ರಯತ್ನ ಕಡೆ ಕ್ಷಣದಲ್ಲಿ ಏನಾದರೂ ಬದಲಾಯಿಸುತ್ತಾ ಹೈಕಮಾಂಡ್ ಅಂತ ಆಗ್ತಾ ಇದೆ. ಅಷ್ಟರ ಮಟ್ಟಿಗೆ ಹೈಕಮಾಂಡ್ನಿಂದ ಪ್ರಯತ್ನ ಆಗ್ತಿದೆ. ಬೊಮ್ಮಾಯಿ ಅವರು ಸೋಮಣ್ಣವ್ರ ಹೆಸರನ್ನು ಕೊಟ್ಟು ಬಂದಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ, ಅವರಾಗಲಿಲ್ಲ. ಒಕ್ಕಲಿಗ ಸಮುದಾಯದರೆ ರವಿ ಅಥವಾ ಅಶೋಕ್ ಅವ್ರನ್ನೇ ಕನ್ಸಿಡರ್ ಮಾಡಿ ಅಂತ ಅಶೋಕ್ ಅವ್ರನ್ನ ಹಾಡಿ ಹೊಗಳುತ್ತಿದ್ದಾರೆ ಯತ್ನಾಳ್ ಅವರು. ಅವ್ರ ಬಗ್ಗೆ ನಮಗೇನೂ ಸಮಸ್ಯೆ ಇಲ್ಲ, ಪ್ರತಿಪಕ್ಷ ನಾಯಕರಾಗಿ ತುಂಬ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ, ಎಲ್ಲ ಅಧಿವೇಶನಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿ ತೋರಿಸಿದ್ದಾರೆ ಪ್ರತಿಪಕ್ಷ ನಾಯಕನ ಜವಾಬ್ದಾರಿಯನ್ನ. ಒಬ್ರು ಇಬ್ಬರಿಗೆ ಬೇಜಾರಿರಬಹುದು ಅವ್ರ ಮೇಲೆ, ಆದರೆ ನಮಗಂತೂ ಬೇಜಾರಿಲ್ಲ, ನಾವು ಅವ್ರ ಬೆನ್ನಿಗೆ ನಿಲ್ತೀವಿ ಅನ್ನೋ ರೀತಿಯೆಲ್ಲ ಸಂದೇಶ ಕೊಟ್ಟಿದ್ದಾರೆ. ಸೊ ಅಶೋಕ್, ಸೋಮಣ್ಣ ಈ ರೀತಿ ಸೀನಿಯರ್ಸ್ ಹೆಸರನ್ನ ಹೈಕಮಾಂಡ್ ನಾಯಕರ ಮುಂದಿಡೋ ಪ್ರಯತ್ನವೂ ಕೂಡ ಜೋರಾಗಿ ನಡೀತಿದೆ. ಇದ್ರ ನಡುವೆ ಹೈಕಮಾಂಡ್ ಇಂದ ಈಗ ಬಿಗ್ ಸ್ಟೆಪ್ ಅನ್ನೋದು ಕುತೂಹಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.